ಪ್ರಣಾಳಿಕೆ ಅನ್ನೋದು ನಾನು ಯಾವಾಗ ಬಿಡುಗಡೆ ಮಾಡ್ತೀನಿ ಗೊತ್ತಾ? ಅದು ಕೋರ್ಟಲ್ಲಿ ರಿಜಿಸ್ಟರ್ ಆಗ್ಬಿಟ್ಟು ಪ್ರಣಾಳಿಕೆ ಅವ್ನು ನಡೆಸ್ಕೊಡ್ಲಿಲ್ಲ ಅಂದ್ರೆ ಅವನ್ನ ಜೈಲ್ಗೆ ಹಾಕೋ ಸಿಸ್ಟಮ್ ಹೋಯ್ತು, ಅವನ್ನ ಕಿತ್ತಾಕೋ ಸಿಸ್ಟಮ್ ಅಂತ ಪ್ರಣಾಳಿಕೆ ಬಿಡುಗಡೆ ಮಾಡ್ತೀನಿ ನಾನು ಸುಳ್ಳು ಹೇಳಕ್ ರೆಡಿ ಇಲ್ಲ. ನಾನು ಪ್ರಣಾಳಿಕೆ ಬಿಟ್ಟು ಅದು ಕರೆಕ್ಟಾಗಿ ಆಗಿದೆಯಾ ಅಂತ ಯಾರ ಚೆಕ್ ಮಾಡ್ತಾ ಇದ್ದಾರಾ? ಏನು ಬೇಕಾದ್ರೂ ನಾವು ಪ್ರಣಾಳಿಕೆ ಹೇಳ್ಬೋದು, ನಾನು ಏನು ಬೇಕಾದ್ರೂ ಹೇಳ್ಬೋದು. ನಾನು ಇವಾಗಲೇ ಹೇಳ್ತೀನಿ ನಾನು ನಿಮಗೆ, ಸರ್ ಫುಲ್ ಎಲ್ಲ ಸರ್ ಎಲ್ಲರಿಗೂ ಮನೆ ಕಟ್ಸ್ಕೊಟ್ಬಿಡ್ತೀನಿ ಸರ್ ಸಿಂಗಪುರ್ ಮಾಡಿ ತೋರಿಸ್ತೀವಿ ಸರ್ ಅಮೇರಿಕಾ ನೀವು 5 ವರ್ಷದಲ್ಲಿ ನೋಡ್ತೀರ ನಮ್ಮನ್ನು ಗೆಲ್ಲಿಸ್ಬಿಡಿ ಸರ್ ಅಂತ. ಅಲ್ಲ, ಅದಲ್ಲ. ನಮ್ಮ ಹತ್ರ ಎಷ್ಟು ದುಡ್ಡಿದೆ, ನಾವು ಯಾವಾಗ ಮಾಡ್ತೀವಿ, ಹೇಗೆ ಮಾಡ್ತೀವಿ, ಏನು ಮಾಡ್ತೀವಿ, ಪ್ರತಿಯೊಂದು ಬೇಕು ಡೀಟೇಲು. ಅದನ್ನು ಕೇಳೋವಂಥ ಮನೋಭಾವ ಜನಗಳಲ್ಲಿ ಬರಬೇಕು. ನಿಮ್ಮ ಭರವಸೆ ಏನು ಸರ್? ಇಲ್ಲಮ್ಮ, ಪ್ರಣಾಳಿಕೆ ನಂಬ್ತೀನಮ್ಮ. ಅದು ಎಲೆಕ್ಷನ್ ಕಮಿಷನಿಂದ ಸುಪ್ರೀಂ ಕೋರ್ಟಲ್ಲಿ ರಿಜಿಸ್ಟರ್ ಆಗಬೇಕು. ನಾನು ಏನು ನಿಮಗೆ ಆಶ್ವಾಸನೆ ಕೊಡ್ತೀನೋ ನಾನು ಅದನ್ನು ಮಾಡಲಿಲ್ಲ ಅಂದರೆ ನಾನು ಕೆಳಗಿಳಿಬೇಕಮ್ಮ. ಅದು ಪ್ರಣಾಳಿಕೆ, ಅದಕ್ಕೆ ಒಪ್ಕೊಂತೀನಿ ನಾನು. ಸರ್, ಇವಾಗ ಜನಗಳು ನಿಮ್ಮ ನಂಬೋದಕ್ಕೆ ಭರವಸೆ